ಹಾಯ್ ಎವ್ರಿವನ್, ನಾ ವೀರೇಶ್ ಕುಂಕುರ ಅಂತ. ಸೊ ನಾನು ಭಾಳ ದಿವಸದಿಂದ ಯೂಟ್ಯೂಬ್ ಒಳಗೆ ವ್ಲಾಗ್ಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ಆಗಿದ್ದಿಲ್ಲ. ಸೊ ಅದಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ವಿಡಿಯೋ ಮೈಸೂರಿಂದ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡೀನಿ. ಸೊ ಲೆಟ್ಸ್ ಗೋ ಟು ಮೈಸೂರು. ವೆಲ್ಕಮ್ ಟು ದ ಕ್ಲೀನ್ ಸಿಟಿ ಮೈಸೂರು. ಮಾರ್ನಿಂಗ್ 11 ಆಗಿತ್ತು ನಾವು ಮೈಸೂರು ರೀಚ್ ಆದಾಗ. ನಾ ಮತ್ತು ನಮ್ಮ ಫ್ರೆಂಡ್ ಅಭಿ ಬಂದಿದ್ವಿ. ಫಸ್ಟ್ ನಾವು ಪ್ಲ್ಯಾನ್ ಮಾಡಿದ್ದು ವಿಸಿಟ್ ಮಾಡ್ಬೇಕಂತಂದ್ರೆ ಚಾಮುಂಡಿ ಹಿಲ್ಸಿಗೆ ಬಸ್ ಹಿಡಿದ್ವಿ. ಬಸ್ ಹಿಡಿದ ಚಾಮುಂಡಿ ಹಿಲ್ಸಿಗೆ ಹೋದ್ವಿ. ಈ ಮಹಿಷಾಸುರನ ಮೂರ್ತಿ ಇಲ್ಲಿ ಎದಕ್ಕೆ ಇಟ್ಟಾರ ಅಂತ ಅಂದ್ರೆ, ಮೈಸೂರು ಇವಂದ ಆಗಿತ್ತು ಹಿಂದಿನ ಕಾಲದಾಗ. ಮಹಿಷಾಸುರ ಮಾಡೋ ಕಿತಾಪತಿಗೆ ಪಾರ್ವತಿ ದೇವಿ ಚಾಮುಂಡಿ ಅವತಾರ ತಾಳಿ ಮಹಿಷಾಸುರಗೆ ಸಂಹಾರ ಮಾಡಿದ್ರು. ಫಸ್ಟ್ ಮೈಸೂರು ಅಂತ ಅಂತಿದ್ರು, ಇವಾಗ ಮೈಸೂರು ಅಂತ ಅಂತಾರೆ. ಮೈಸೂರಿಂದ 13 ಕಿಲೋಮೀಟರ್ಸ್ ಆಗುತ್ತೆ ಚಾಮುಂಡಿ ಹಿಲ್. ಮೈಸೂರು ಝೂಗೆ ಮೇನ್ ಗೇಟ್ ಕ್ಲೋಸ್ ಮಾಡಿದ್ರು, ಯಾಕಂದ್ರೆ ಇದು ಟ್ರಾಫಿಕ್ ಭಾಳ ಆಕೈತಿ ಅಂತಂದು ನಾವು ಅಂಡರ್ಗ್ರೌಂಡಿಂದ ಬಂದ್ವಿ. ಎಂಟ್ರಿ ಫೀಸ್ 100 ರೂಪೀಸ್ ಅಡಲ್ಟ್ ಆ್ಯಂಡ್ ಚೈಲ್ಡಿಗೆ 50 ರೂಪೀಸ್ ಇತ್ತು. ಇದು ನಾವು ಈಗ ನೋಡಕ್ಕೆ ಹೋಗ್ತಿರೋ ಮ್ಯಾಪ್, ಈ ನಕ್ಷೆ. ಓವರಾಲ್ ಈ ಝೂ 157 ಎಕರೆದಾಗೈತಿ, ಭಾಳ ದೊಡ್ಡದೈತಿ. ಫಸ್ಟ್ ಎಂಟ್ರಿಗೆ ಡಿಫ್ರೆಂಟ್ ಟೈಪ್ಸ್ ಬರ್ಡ್ಸ್ ಇಟ್ಟಾರೆ. ಸೊ ಇವು ಗಿಳಿ ಅನಿಸ್ತೈತಿ. ಇದು ವೈಟ್ ಪಿಕಾಕ್, ಬಿಳಿ ನವಿಲು. ಇದರ ಹೆಸರು ಸಾರಸ್ ಕ್ರೇನ್ ಅಂತ. ಇದು ಗ್ರೇಟರ್ ಅರ್ಜಿಟೆಂಟನ್. ಗೋಲ್ಡನ್ ಪೇಷಂಟ್ ಗಿಳಿ ಟೈಪ್ ಐತಿ, ಹೆಸರ ಡಿಫ್ರೆಂಟ್ ಅದ. ಇಲ್ಲೇ ಒಂದು ಕಡೆ 3 ಚಿರತೆಗೆ ಬಿಟ್ಟಿದ್ರು ಮುಂದೆ, ಮತ್ತು ಗ್ಲಾಸ್ ಹಾಕಿದ್ರು ಚಲೋ ಕಾಣಲಿ ಅಂತಂದೆಲ್ಲ ಜನಕ್ಕೆ ನೋಡಕ್ಕೆ. ಇದು ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ. ಒಂದಾಗಿ ಮಲ್ಕೊಂಡಿತ್ತು. ಪಾಪ ಏನು ಮಾಡ್ಬೇಕು ಮತ್ತವು ದಿವಸ ಅಷ್ಟ್ರಾಗ ಅಡ್ಡಾಡಿ ಒಂದ ಹಾಕಿದ್ರು ಇದನ್ನ. ಮತ್ತು ಬೇರೆ ಕಡೆ ಇನ್ನೊಂದು ವೈಟ್ ಹುಲಿ ಹಾಕಿದ್ರು. ಬೇರೆ ಕೇಜ್ ಇದ, ಆ ಕೇಜ್ದಾಗ ಆದ್ರೆ ಈ ಕೇಜ್ದಾಗ ಈ ಬೇ ಹುಲಿ. ಕಾಡಿನ ರಾಜ
ಸಿಂಹ ಸುಮ್ಮನೆ ನೋಡ್ಕೊತ ಕುಂತಿತ್ತು. ಬಾಜು ಒಂದು ಸಿಂಹ ಮಕ್ಕೊಂಡಿದ್ದನು. ಇಲ್ಲಿ ಒಂದು ಹಾಕ್ಯಾರ ನೋಡ್ರಿ. ಇವು ಲೇಮರ್ಸ್ ಅಂತಂದು. ಬ್ಲ್ಯಾಕ್ ಹೌಲರ್ ಮಂಕಿ ಜಾತಿ ಇವು. ಇಲ್ಲೇನಾಯ್ತು ಅಂತ ನೋಡತ್ತಿದ್ವಿ. ಗೋರಿಲ್ಲ ಇತ್ತು, ಆದ್ರೆ ಮೂಲ್ಯಾಗ ಹೋಗಿ ಕುಂತಿತ್ತದು. ನಾವು ವೇಟ್ ಮಾಡತ್ತಿದ್ವಿ ಯಾವಾಗ ಗೆದ್ದು ಬರ್ತೈತೆ ಅಂತಂದು. ಸ್ವಲ್ಪ 5 ಮಿನಿಟ್ಸ್ ವೇಟ್ ಮಾಡಿದ್ವಿ, ಆಮೇಲೆ ಮೇಲ್ ಬಂತು. ಬರ್ತೈತೆ ನೋಡ್ರಿ ಇವಾಗ. ಇಲ್ಲಿ ಒಂದು ಹುಲಿಗೆ ಬಿಟ್ಟಿದ್ರೆ ಬೇರೆ ಕೇಜಿದಾಗ ಹಾಕಿ. ಇಲ್ಲಿ ಜಿಬ್ರಾ ಇದ್ವು. ಇದು ಚಿಂಪಾಂಜಿ ಒಂದಾಗ ಕುಂತಿತ್ತ ಪಾಪ. ಇಲ್ಲಿ 2 ಕರಡಿದ್ವು. ನಾವೆಲ್ಲ ಸಣ್ಣವರಿದ್ದಾಗ ಇವನ್ನೆಲ್ಲ ನಮ್ಮ ಏರಿಯಾದಾಗ ಬರ್ತಿದ್ವಿ ಇವು. ಇವಾಗ ಝೂದಾಗ ನೋಡೋದಾಗಿದ್ದು ಬರೀ. ಸೊ 4ರಿಂದ 5 ಟೈಪ್ಸ್ ಜಿಂಕಿ ಬಿಟ್ಟಿದ್ರು. ಇದು ಸೀಕಾ ಅಂತಂದು. ಭಾಳಿದ್ದು ಒಂದು 30 to 40 ಅಟ ಇದ್ದು. ಇದು ಚೀತಲ್ ಅಂತಂದು. ಚೀತಲ್ ಜಿಂಕಿ ಇಲ್ಲಿಯೂ ಅಷ್ಟೇ. ಇದು ಒಂದು 40 to 50 ಮೇ ಬಿ. ಇದು ಸರ್ವಸ್ ಟೈಪ್ ಜಿಂಕಿ. ಇದು ರೀವ್ಸ್ ಮುಂಚಾಕ್ ಅಂತಂದು. ಇದು ಬೇರೆ ಟೈಪ್. ಇದು ನೋಡ್ರಿ ಆನಿ, ಗೊತ್ತಿರೋದ ಎಲ್ಲರಿಗೂ. ಆಫ್ರಿಕನ್ ಆನಿ ಇತ್ತು, ಅದಕ್ಕೆ ಜಳಕ ಮಾಡ್ಸಾತಿತ್ತು. ಇವು ಗೌರ್ ಅಂತಂದು. ಮೇ ಬಿ ಬಾಹುಬಲಿ ಫಿಲ್ಮ್ಗೆ ಇವನ್ನ ಯೂಸ್ ಮಾಡಿರ್ಬೇಕು ಅನ್ನಿಸ್ತೈತಿ. ದೊಡ್ಡ ಒಯ್ದು ನೋಡಕ್ಕೆ. ಇದು ಮೀರ್ ಕ್ಯಾಟ್. ಇವು ನಿಂತಲ್ಲಿ ನಿಂದ್ರಂಗಿಲ್ಲ, ಕುಂತ್ರಲ್ಲಿ ಕುಂದ್ರಂಗಿಲ್ಲ, ಅಡ್ಡಾಡಿದ್ದ ಮಾಡ್ತಾವೆ. ಇದನ್ನ ನೋಡ್ರಲ್ಲಿ ಹೆಂಗೆ ನೋಡತೈತಿ. ಇದು ರೈನೋಸರ್ಸ್ ಅಂತ, ಗೆಂಡಾಮೃಗ. 300 to 400 kg ವೇಟ್ ಐತಂತ. ಇದು ಬ್ಲ್ಯಾಕ್ ಪ್ಯಾಂಥರ್ ಕರಿ ಚಿರತೆ. ಇದು ಇಗುನಾಸ್. 2 ಇದ್ದು 3 to 4 feet ಹೈಟ್ ಇದ್ದು. ಲೆಂತ್ ಸಾರಿ. ಇಲ್ಲಿಂದ ಸ್ನೇಕ್ಸ್ ಸ್ಟಾರ್ಟ್ ಆಗ್ತಾವೆ. ಇಲ್ಲಿ ಹೆಬ್ಬಾವ್. ಇದು ಪೈಥಾನ್. ನಾಗರಾವ್. ಇಂಡಿಯನ್ ಕೋಬ್ರಾ. ಭಾಳ ಟೈಪ್ಸ್ ಇದ್ದು ಸ್ನೇಕ್ಸ್.
ಇಲ್ಲಿ ನೋಡ್ರಿ ಎಷ್ಟು ಅದಾವು ಒಂದ ಕಡೆ. ಯಪ್ಪ, ಇದು ಮೇ ಬಿ 7 to 8 feet ಲೆಂತ್ ಇತ್ತಿದು. ಬಾವು ಎನಾಕೊಂಡ ಡೇಂಜರ್ ಇತ್ತು ಬಿಡ್ರಿ ಇದಂಗೆ. ಇದು ಸೇಮ್ ಎನಾಕೊಂಡ. ಆದ್ರೆ ಮೂವ ಆಗತ್ತಿದ್ದಿಲ್ಲ ಅವು ಭಾಳ. ಇದು ನೀರಾನಿ ಹಿಪ್ಪೋಪೋಟಮಸ್. ಸೊ ಇಲ್ಲಿ ಭಾಳ ಟೈಪ್ ಬರ್ಡ್ಸ್ ಬಿಟ್ಟಿದ್ರು ಒಂದ ಕಡೆ, ಆದರೆ ಇವು ಓಪನ್ದಾಗಿದ್ವು ಇವೆಲ್ಲ. ಮಸ್ತ್ ಚಿಲ್ ಅದಾವ ನೋಡ್ರಿ ಇವು. ಡಕ್ಸ್ ಇಲ್ಲಿಂದ ಕ್ರೊಕೊಡೈಲ್ಸ್ ಸ್ಟಾರ್ಟ್ ಆಗ್ಯಾವು. ಭಾಳ ಟೈಪ್ ಇದ್ವು ಇವು, ಡಿಫ್ರೆಂಟ್ ಟೈಪ್. ಇದು ದೊಡ್ಡದಿತ್ತು, ಭಾಳ ದೊಡ್ಡದಿತ್ತು. ಕನಸ್ದಾಗ ಬರ್ಬೇಕು ಅಂಥದಿತ್ತು ಇದು. ಇವೆರಡು ಇದು ನೋಡ್ರಿ ಯಾವ ಟೈಪ್ ಐತಿ. ಓಹ್, ಪಾಮಿ ದೊಡ್ಡದಿತ್ತು ಇದು ನೋಡಕ್ಕೆ. ಇದು ಚೋಟು ಆಮಿ. ಆಸ್ಟ್ರಿಚ್ ಲಾಸ್ಟಿಗೆ ಇಟ್ಟಿದ್ರು ಇವನ್ನೆಲ್ಲ. ಆಸ್ಟ್ರಿಚ್ ಮತ್ತು ಇದು ಜಿರಾಪಿ ಒಂದು ಲಾಸ್ಟ್ ಇಟ್ಟಿದ್ರು. ಸೊ ಇವ ಎಂಡ್ ಆಗ್ತಾವೆ ಇಷ್ಟಕ್ಕೆ. ಮೈಸೂರಿಗೆ ವಿಸಿಟ್ ಮಾಡಿಲ್ಲ ಅಂದ್ರೆ ಒಮ್ಮೆ ವಿಸಿಟ್ ಮಾಡಿರಿ, ಬೆಸ್ಟ್ ಪ್ಲೇಸ್ ಐತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ ಮೈಸೂರು ಪ್ಯಾಲೇಸ್ ಮತ್ತು KRS. ಥ್ಯಾಂಕ್ ಯು.